ಬಂದ್ರೆ ನಮ್ಗೆ ಹೇಳಿಲ್ಲ ತುಮಕೂರು ಮಾಡ್ಕೊಂಡ ಇದು ತುಮಕೂರು ಅಂತಲ್ಲ, ರಾಜ್ಯ ಜನರ ಒಂದು ಕಾರ್ಯಕ್ರಮ, ಇದು ದೇಶದ ಕಾರ್ಯಕ್ರಮ. ಆಮೇಲೆ ಎಷ್ಟು ಜನ ನೀವು ನಾನು ನೋಡ್ತಾ ಇದ್ದೀನಿ ರಾಜಕಾರಣಿಯಾಗಿ ದೊಡ್ಡ ದೊಡ್ಡ ಸಣ್ಣ ಇದಕ್ಕಿಂತ ಸಣ್ಣ ವೇದಿಕೆ ದೊಡ್ಡ ಮೀಡಿಯಾದಲ್ಲಿ ದೊಡ್ಡ ಬಿಂಬಿಸ್ತಾ ಇದ್ದಾರೆ. ನಾವೇನಾದ್ರು ಇಷ್ಟೇ ಜನ ನೀವು ಸೇರೋದು ಒಳಗಡೆ ನೋಡಿದ ಮೀಡಿಯಾಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ದೊಡ್ಡ ಅಕ್ಷರ ಬರ್ತದೆ. ಅಲ್ಲಿ ಸಲ ನೋಡಿದ ಜನನೇ ನಾನು ಇತ್ತೀಚೆಗೆ ಎಲ್ಲ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸಿದಾಗ ನೋಡಿದ್ದೀವಿ. ಅದೇ ರೀತಿ ನಮ್ಮ ಕಾರ್ಯಕ್ರಮ ಕೂಡ ಒಂದು ಇತಿಮಿತಿಯಲ್ಲಿ ಕೂಡ ಮಾಡ್ಕೊಂಡು ಇದನ್ನ ಮುಖ್ಯವಾಹಿನಿಗೆ ಪ್ರಚುರಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ನಾವೆಲ್ಲರೂ ಕೂಡ. ಅದನ್ನು ಇವತ್ತು 10,000 ಜನ ಇರಬೇಕು, 50,000 ಜನ, ಅದಕ್ಕೆಲ್ಲ ಬಹಳಷ್ಟು ಇದೆ, ಶಕ್ತಿ ಹಾಕ್ಬೇಕು, ಅದಕ್ಕೆಲ್ಲ ಬಹಳಷ್ಟು ಶ್ರಮ ಹಾಕ್ಬೇಕು. ಈ ರೀತಿಯಾದ ಒಂದು ಮುಖ್ಯನ ಸಾರ್ವಜನಿಕರೇ ಇನ್ನೂ ಹೆಚ್ಚು ಜಾಗೃತಿಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ಒದಗಿರ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋದು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ದಯಮಾಡಿ ಬರಬೇಕು ಕೇಳ್ತಾ ಇರೋದು. ಮಾತಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಹೋರಾಟದ ಹಿರಿಯ ಮುಖಂಡರಾಗಿರ್ತಕ್ಕಂಥ ನರಸಿಂಹನವರು ಇದರ ಪ್ರಸ್ತಾವನೆಯನ್ನು ಮಾಡಬೇಕಿತ್ತು, ಅದನ್ನ ಮಾಡ್ತಾರೆ. ಕಾನೂನು ಸಂಬಂಧಪಟ್ಟಂತ ಸಚಿವರು ಇರ್ಬೋದು, ಇದೆಲ್ಲರೂ ಕೂಡ ಭೇಟಿ ಮಾಡಿ, ಸಂಸದೀಯ ವ್ಯವಹಾರ ಸಚಿವರು ಎಲ್ಲರೂ ಭೇಟಿ ಮಾಡಿ ಇದನ್ನು ಬೇಗ ಜಾರಿ ಮಾಡತಕ್ಕಂಥ ಕೆಲಸ ಮಾಡಬೇಕಂತ ಬಿಟ್ಟು ಹೇಳಿ ನಾವು ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕಾಗಿ. ಇದಕ್ಕೆ ಹೋರಾಟಗಾರರು ಕೂಡ ಯಾರು ಅಂತ ಗುರುತಿಸಿ ನಾವು ಸನ್ಮಾನ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ಜನ ಹೋರಾಟಗಾರಿದ್ದಾರೆ. ಇದನ್ನು ಹುಟ್ಟಾಕಿರ್ತಕ್ಕಂಥವ್ರಿಗಾದ್ರು ಒಂದು ಗೌರವ ಸೂಚಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿ. ಒಟ್ಟ ಮೊದಲೇ ಬಾರಿಗೆ ಯಾರ್ಯಾರು ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲ ಗುರುತಿಸಿ ಒಂದು ದೊಡ್ಡ ಸಮಾವೇಶವನ್ನ ಆಯೋಜನೆ ಮಾಡೋದು ಮುಖ್ಯನ. ಇದಕ್ಕೆ ಅವರಿಗೆ ಒಂದು ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಈ ಸಮುದಾಯಗಳಿಂದ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕೆ ಈ ದಿನ ನಾವೆಲ್ಲರೂ ಕೂಡ ಈ ಸಂವಾದ ಕಾರ್ಯಕ್ರಮ ಇದೆ. ಇದರ ಸಾಧಕ ಪಾತ್ರಗಳ ಬಗ್ಗೆ ನಮ್ಮ ವಕೀಲರು ಬಂದಿರ್ತಕ್ಕಂಥ ನ್ಯಾಯವಾದಿಗಳು ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರ ಮನಮುಟ್ಟುವ ರೀತಿಯಲ್ಲಿ ಅವರು ಸಂವಾದದಲ್ಲಿ ಪಾಲ್ಗೊಳ್ತಕ್ಕಂಥ ನಮ್ಮ ಅಭಿಲಾಷೆ ಇದೆ. ಆ ಸಂವಾದದೆಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಕೆಲವರೆಲ್ಲ ಮಾತಾಡ್ತಿದ್ರು, ನಾವು ಅಷ್ಟು ಜನ ಇಷ್ಟು ಕೂಡಪ್ಪ, ಇದು ಎಷ್ಟೇ ಜನ ಇರಲಿ ಒಂದು ಸೀಮಿತವಾಗಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಹಳ್ಳಿಯಿಂದ ಹೋರಾಟ ಮಾಡೋದು ಬಹಳಷ್ಟು